ಒಂದು ಕಾಲದಲ್ಲಿ ಒಂದು ಸಮುದಾಯಕ್ಕೆ ದೇವಾಲಯದಲ್ಲಿ ಪ್ರವೇಶ ಪಡೆಯಲು ಅನುಮತಿ ಇರಲಿಲ್ಲ. ಆ ಸಮುದಾಯದ ಜನರು ದೇವಾಲಯದೊಳಗಡೆ ಕಾಲಿಟ್ಟರೆ ದೇವರಿಗೆ ಮೈಲಿಗೆ ಆಗಿ ದೇವರು ಅಪವಿತ್ರವಾಗುವುದೆಂಬ ಭಾವನೆ ಜನರಲ್ಲಿ ಇತ್ತು. ಆ ಸಮುದಾಯದ ಜನರನ್ನು ಅಸ್ಪೃಶ್ಯರು ಎಂದು ಕರೆಯಲಾಗುತ್ತಿತ್ತು. ಅದೇ ಅಸ್ಪೃಶ್ಯ ಸಮಾಜದಲ್ಲಿಯೇ ಹುಟ್ಟಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಮಾರ್ಚ್ 2, 1930ರಂದು ಒಂದು ದೊಡ್ಡ ಸತ್ಯಾಗ್ರಹವನ್ನೇ ಕೈಗೊಂಡರು. ಆ ಸತ್ಯಾಗ್ರಹದ ಹೆಸರೇ ಕಾಳಾರಾಮ್ ಮಂದಿರ ಸತ್ಯಾಗ್ರಹ ಹಾಗೂ ಆ ಮಹಾನ್ ವ್ಯಕ್ತಿಯ ಹೆಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಂದು ಅಸ್ಪೃಶ್ಯರಿಗೂ ಕೂಡ ದೇವಾಲಯದಲ್ಲಿ ಪ್ರವೇಶ ಪಡೆಯಲು ಅವಕಾಶ ಇದೆ ಎಂದರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾರ್ಚ್ 2, 1930ರಂದು ಕಾಳಾರಾಮ್ ಮಂದಿರ ಸತ್ಯಾಗ್ರಹವನ್ನು ಕೈಗೊಂಡಿದ್ದರಿಂದ ಇಂದು ಕೋಟ್ಯಾಂತರ ಬಹುಜನ ಸಮಾಜ ಮಂದಿರದಲ್ಲಿ ಸಮಾನತೆಯಾಗಿ ದೇವಾಲಯಕ್ಕೆ ಪ್ರವೇಶ ಪಡೆಯಲು ಅನುಮತಿ ಪಡೆದುಕೊಂಡಿದೆ. ಬಾಬಾ ಸಾಹೇಬರು ದೇವರನ್ನು ನಂಬುತ್ತಿರಲಿಲ್ಲ, ಆದರೂ ಅವರು ಈ ಸತ್ಯಾಗ್ರಹವನ್ನು ಕೈಗೊಂಡಿದ್ದು ಕೇವಲ ಸಮಾನತೆಗಾಗಿ ಮಾತ್ರ. ಬಾಬಾ ಸಾಹೇಬರು ನನ್ನ ಜನರು ದೇವರ ಪೂಜೆಯನ್ನು ಮಾಡುತ್ತಾ ಕುಳಿತುಕೊಳ್ಳಲಿ ಎಂದು ಈ ಸತ್ಯಾಗ್ರಹವನ್ನು ಮಾಡಲಿಲ್ಲ. ಯಾವ ಸ್ಥಳಕ್ಕೆ ಸವರ್ಗೀಯ ಜನರಿಗೆ ಹೋಗಲು ಅವಕಾಶವಿದೆಯೋ ಆ ಸ್ಥಳಕ್ಕೆ ನನ್ನ ಅಸ್ಪೃಶ್ಯ ಸಮಾಜಕ್ಕೂ ಹೋಗಲು ಅವಕಾಶವಿರಬೇಕೆಂಬ ಒಂದೇ ಒಂದು ಸಮಾನತೆಯ ವಿಚಾರಕ್ಕಾಗಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ಕಾಳಾರಾಮ ಮಂದಿರಕ್ಕೆ ಪ್ರವೇಶ ಮಾಡುವುದರ ಮೂಲಕ 2 ಮಾರ್ಚ್ 1930ರಂದು ಕಾಳಾರಾಮ್ ಮಂದಿರ ಸತ್ಯಾಗ್ರಹವನ್ನು ಕೈಗೊಂಡರು. ಅವರ ಹೋರಾಟ ಚಳವಳಿಗಳನ್ನು ಸ್ಮರಿಸುತ್ತಾ ಅವರು ತೋರಿಸಿದ ದಾರಿಯಲ್ಲಿ ನಡೆಯೋಣ. ಜೈ ಭೀಮ್, ಜೈ ಸಂವಿಧಾನ.